ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ವಾರ ಆಯ್ತು, ಇದು AC ಅವರೇ ಆರ್ಡರ್ ಮಾಡವ್ರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು, ನಮ್ಗೆ ಕೊಡ್ಬೇಕು. ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂದ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದ್ದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡುತ್ತೆ, ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಸರ್ ಆದೇಶ ಬರಲ್ಲ. ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ